ಗನ್ ನೋಡಿ ಹೆಂಗಿದೆ, ಶಾರ್ಟ್ ಗನ್. ಇಲ್ಲಿ ಮೇಯ್ನು ಟೆರರ್ ಅಟ್ಯಾಕ್ ಆಗೋದಕ್ಕೆ ಏನು ಕಾರಣ ಅಂದರೆ ಇಲ್ಲಿ ಹಿಂದೂಗಳಿದ್ದಾರೆ ಅಂತಾನೆ ಅಂತ ಅನಿಸ್ತಾ ಇದೆ. ಝೊಮ್ಯಾಟೊ ಕೂಡ ಇದೆ ನೋಡಿ. ಶುಭೋದಯ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ನಮ್ಮ ಒಂದು ಲಡಾಖ್ ರೇಡಿನ ಇವತ್ತು ಮೂರನೇ ದಿವಸ. ಮೂರನೇ ದಿವಸ ಹೇಗೆ ಅಂತ ಹೇಳಿದ್ರೆ ಶನಿವಾರ ಬಂದಿದ್ದು, ಭಾನುವಾರ ನಿನ್ನೆ ಅಮೃತ್ಸರ್ ರೀಚ್ ಆಗಿ ಇವತ್ತು ಜಮ್ಮು ಕಡೆ ಹೋಗ್ತಾ ಇದ್ದೀವಿ. ಅಮೃತ್ಸರಿಂದ ಜಮ್ಮು ಕೇವಲ ಒಂದು 200 ಕಿಲೋಮೀಟರ್ ಇದೆ. ಬಟ್ ಟೆಂಪರೇಚರ್ ಏನಿದೆ ಹೆವಿ ಅಂದರೆ ಹೆವಿ ಎಕ್ಸ್ಟ್ರೀಮ್ ಆಗಿದೆ. ಅಂದರೆ ಬಿಸಿಲು ಸಖತ್ತು ಬಿಸಿಲಿದೆ. ಒಂದು 40-45 ಪ್ಲಸ್ ಇದೆ ಇಲ್ಲಿ. ನಿನ್ನೆ ಅಂತೂ 48 ಇತ್ತಂತೆ ಕರ್ತಾರ್ಪುರ್ ಹತ್ರ, ಅಟರಿ ಹತ್ರ. ಸಖತ್ ಕಷ್ಟ ಆಗೋಯ್ತು. ನಿನ್ನೆ ಗಾಡೀಲಿ ಹೋಗ್ತಾರೆ, ಚಪ್ಪಲಿ ಏನಾದ್ರು ಹಾಕೊಂಡು ಹೋಗ್ಬಿಟ್ರೆ ಫುಲ್ಲು ಫ್ರೈ. ಈ ಮೇಲ್ಗಡೆ ಕಾಲ್ದು ಮೇಲ್ಗಡೆ ಪೋರ್ಷನ್ ಏನಿದೆ ಫುಲ್ಲು ಬರ್ನ್ ಆಗೋ ಸ್ಟೇಜಲ್ಲಿ ಇದ್ವಿ ಆ್ಯಕ್ಚುಲಿ. ಇಲ್ಲಿ ತೊಂದರೆ ಇಲ್ಲ. ಸೊ ನಿನ್ನೆ ಎಲ್ಲ ವಾಘಾ ಬಾರ್ಡ್ರು ಎಲ್ಲ ನೋಡಿಕೊಂಡು ಗೋಲ್ಡನ್ ಟೆಂಪಲ್ಗೆ ಹೋಗೋಕ್ಕಾಗಿಲ್ಲ, ಏಕೆಂದರೆ ರೆಸ್ಟ್ ಜಾಸ್ತಿ ಇದ್ದಿದ್ದ ಕಾರಣದಿಂದ. ಹೋಗಿದ್ವಲ್ಲ, ನೆಕ್ಸ್ಟ್ ಬ್ಯಾಚ್ ಹೆಂಗೂ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೋಗಿರಲಿಲ್ಲ. ಇಲ್ಲಿ ತೊಂದರೆ ಇಲ್ಲ. ಸೊ ಇವತ್ತಿನ ನಮ್ಮ ಜರ್ನಿ ಟುವರ್ಡ್ಸ್ ಜಮ್ಮು, ಅಲ್ಲೂ ಕೂಡ 45 ಪ್ಲಸ್ ಇದೆ. ತೊಂದರೆ ಇಲ್ಲ, ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳೋದು. ನಾಡಿದ್ದಿಂದ ಏನಿದೆ ಸಖತ್ತಾಗಿರುತ್ತೆ ಜರ್ನಿ ನಮ್ಮದು. ಸೊ ಹುಡುಗರೆಲ್ಲ ಆಲ್ರೆಡಿ ಖುಷಿಯಾಗಿದ್ದಾರೆ. ಬಟ್ ಏನಂತಂದರೆ ಸ್ವಲ್ಪ ಹೈಡ್ರೇಟ್ ಆಗಿರಬೇಕು. ಸೊ ಸ್ವಲ್ಪ ಸುಸ್ತಾಗ್ತದೆ ಹುಡುಗರಿಗೆ. ಏನಕ್ಕೆ ಅಂತಂದರೆ ಒಂದೇ ಸಲ 48 ನೋಡೋದು ಅಂದರೆ ಟೆಂಪ್ರೇಚರು ಬೆಂಗಳೂರಿಂದ ಬಂದು ಫ್ಲೈಟಲ್ಲಿ ಬಂದು ತುಂಬ ಕಷ್ಟ. ನಾವಾದರೂ ಒಂದು 2 ದಿವಸ ಚಂಡೀಗಢಲ್ಲಿ ಇದ್ವಿ, ಹೆಂಗೋ ಸ್ವಲ್ಪ ಆ ವೆದರ್ಗೆ ಸೂಟ್ ಆಗ್ತಾಯಿತ್ತು. ನಾನು ಇವ್ರಿಗೆ ಪಾಪ ಫ್ಲೈಟಲ್ಲಿ ಬಂದಿರೋವಂತೂ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು. ಕಷ್ಟಪಟ್ಬಿಟ್ರು ಪಾಪ ಇದೆ. ಇಲ್ಲಿ ತೊಂದರೆ ಇಲ್ಲ, ಎಲ್ಲರೂ ಅಲ್ಲ, ಕೆಲವ್ರು ಮಾತ್ರ ಇಲ್ಲಿ. ಸೊ ಇವತ್ತಿನ ನಮ್ಮ ಜರ್ನಿ ಟುವರ್ಡ್ಸ್ ಜಮ್ಮು ಸೂಪರ್ ಆಗಿದೆ. ಹೋಟೆಲ್ಲು, ಸ್ಟೇಸು, ಫುಡ್ಡು ಎಲ್ಲ ಸಕ್ಕತ್ತಾಗಿದೆ ಆ್ಯಸ್ ಆಫ್ ನೌ. ಏನಕ್ಕೆ ಇನ್ನೂ 3rd ಡೇ. ಸೊ ಆ್ಯಸ್ ಯೂಶುವಲ್ ಇಲ್ಲಿ ರೋಟಿ ದಾಲು ಅದೇ ಕೊಡ್ತಾ ಇರೋದು, ಬೇರೆ ಏನೂ ಇಲ್ಲ. ಸೊ ಈ ಕಡೆ ಬಂದಾಗೆಲ್ಲ ಅದೆಲ್ಲ ಕಾಮನು, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಆಗ್ಬೇಕು ನಾವೇನೆ. ಹುಡುಗರೆಲ್ಲ ಹಂಗೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಇಲ್ಲಿವರೆಗೂ ಚೆನ್ನಾಗಿತ್ತು ಫುಡ್ಡು. ಇದಾದಮೇಲೆ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಮಗೂ ಗೊತ್ತಿಲ್ಲ. ಸೊ ಇವಾಗ ಹೊರಡೋಣ ಇಲ್ಲಿಂದ. ಟೈಮ್ ಬಂದ್ಬಿಟ್ಟು 7:30. 8 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು 9 ಗಂಟೆ ಒಳಗಡೆ ಹೊರಡ್ತೀವಿ ಇಲ್ಲಿಂದ. ಸೊ ಒಂದು 2 o'clock ಒಳಗಡೆ ರೀಚ್ ಆಗಬೇಕು ಅಂತಿದೆ ಇವತ್ತಿನ ಡೆಸ್ಟಿನೇಷನ್. ಬನ್ನಿ, ಲೆಟ್ಸ್ ಗೋ. ಹೈವೇಲಿ ಸಿಗೋಣ. ಇನ್ ದ ಸ್ಟ್ರೀಟ್ಸ್ ಆಫ್ ಚಂಡೀಗಢ್, ಅಮೃತ್ಸರ್, ಸಾರಿ ಗೋಲ್ಡನ್ ಟೆಂಪಲ್ ಇಲ್ಲೇ ಹತ್ರ ಇರೋದು. 1 ಕಿಲೋಮೀಟರ್ ಅಷ್ಟೇ ನಮ್ಮ ಸ್ಟೇಯಿಂದ. ಸ್ಟೇ ಎಲ್ಲ ಚೆನ್ನಾಗಿತ್ತು ಗುರು, ಇಲ್ಲಿ ಸ್ಯಾಟಿಸ್ಫೈಡ್. ಸೊ ನಮ್ಮ ಸ್ಟೇಯಿಂದ ಒಂದು 70 ಕಿಲೋಮೀಟ್ರ್ 80 ಕಿಲೋಮೀಟ್ರ್ ಬಂದ್ವಿ. 1 ಕಾಲವರೆಗೆ ಹೈವೇ ಹೆಂಗಿದೆ ಸಕಾಲಾಗಿದೆ. ಸೊ ನಾವು ಹೋಗ್ತಾ ಇರೋದು ಜಮ್ಮುಗೆ ಫಾರ್ ದ ಫಸ್ಟ್ ಟೈಮು. ಯಾಕೆ ಅಂತ ಹೇಳಿದ್ರೆ ಪ್ರತಿ ಸತಿ ಬಂದಾಗ ನಾವು ಶ್ರೀನಗರ್ಗೆ ಹೋಗ್ತಾಯಿದ್ದು ಅಮೃತ್ಸರಿಂದ. ಯಾವತ್ತೂ ಜಮ್ಮುಗೆ ಸ್ಟಾಪೇ ಮಾಡಿಲ್ಲ. ಎಂತಂದರೆ ಜಮ್ಮು ಕಾಶ್ಮೀರ ಅಂದರೆ ಒಂದು ಮನಸ್ಸಲ್ಲಿ ಉಳ್ಕೊಬಿಟ್ಟಿದೆ ಎಲ್ಲರಿಗೂ. ಏನೋ ಹೆಂಗಿರುತ್ತೋ ಏನು ಕತೆನೋ. ಯಾಕೆಂದರೆ ಯಾವಾಗಲೂ ಟೆರರಿಸ್ಟ್ ಅಟ್ಯಾಕ್ಸು ಅದು ಇದು ಜಮ್ಮೂಲಿ ಜಾಸ್ತಿ ನಡೀತಾರೆ. ಶ್ರೀನಗರಲ್ಲಿ ಫುಲ್ಲು ಕಂಟ್ರೋಲ್ ಮಾಡಿದ್ದಾರೆ. ಬಟ್ ಜಮ್ಮೂಲಿ ನಡೀತಾ ಇರೋದ್ರಿಂದ ಎಲ್ಲರಿಗೂ ಭಯ ಇದ್ದೇ ಇರುತ್ತದು, ಏನಾಗುತ್ತೋ ಏನು ಕತೆನೋ ಅಂತ ಹೇಳ್ಬಿಟ್ಟು. ಯಾಕೆಂತಂದರೆ ಇತ್ತೀಚಿನ ದಿನಗಳಲ್ಲಿ ನೋಡಿರ್ಬೋದು, ನಾನು ಕಾಟ್ರಾಗೆ ಹೋಗ್ಬೇಕಾದ್ರೆ ಬಸ್ ಮೇಲೆ ಅಟ್ಯಾಕು, 9 ಜನ ಸತ್ತೋದ್ರು ಟೆರರಿಸ್ಟ್ಗಳಿಂದ. ಅದಾದಮೇಲೆ ಆರ್ಮಿ ಕ್ಯಾಂಪ್ಸ್ ಮೇಲೆ 2 ಕ್ಯಾಂಪ್ಸ್ ಮೇಲೆ ಅಟ್ಯಾಕು. ಸೊ ಓವರಾಲ್ ಆಗಿ 2 ಅಟ್ಯಾಕ್ ಆಗಿದೆ, 3 ಅಟ್ಯಾಕ್ ಆಗಿದೆ ಈ ತಿಂಗಳೇ ಕಂಟಿನ್ಯೂಸ್ ಆಗಿ. ಸೊ ಆದ್ದರಿಂದ ಸ್ವಲ್ಪ ಭಯ ಫಾರ್ ದ ಫಸ್ಟ್ ಟೈಮ್ ಅಲ್ವಾ. ಸೊ ಅಲ್ಲಿ ನೋಡೋವಂಥ ಪ್ಲೇಸ್ ಏನಿಲ್ಲ ಜಮ್ಮುನಲ್ಲಿ. ಹೋಗಿ ನೋಡೋವಂಥದ್ದಂದರೆ ಇಲ್ಲಿ ವಾಘಾ ಬಾರ್ಡ್ರ್ ಥರ ಒಂದು ಬಾರ್ಡರ್ ಇದೆ ಅಲ್ಲಿ. ಸೊ ಅಲ್ಲೂ ಪರೇಡ್ ನಡೆಯುತ್ತೆ. ಸೊ ಅದನ್ನು ನೋಡೋಕೆ ಹೋಗ್ಬೇಕಷ್ಟೇ. ಅದು ಬಿಟ್ಟರೆ ಏನಿದೆ ಅಂತ ನಮಗೂ ಗೊತ್ತಿಲ್ಲ ಆ್ಯಕ್ಚುಲಿ, ನಾವು ನೋಡೋಕ್ಕೂ ಹೋಗಿಲ್ಲ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಭಯದ ವಾತಾವರಣದಲ್ಲಿ ಇರಬೇಕು. ಪ್ಲಸ್ ಇವತ್ತು ಈದ್ ಬೇರೆ, ಅಂದರೆ ಅವರು ಮುಸ್ಲಿಮ್ಸ್ ಅವ್ರ ಹಬ್ಬ ಬೇರೆ ಇವತ್ತು. ಸೊ ಯಾವ ಥರ ಇರುತ್ತೋ ಅಲ್ಲೊಂದು ವಾತಾವರಣ ಗೊತ್ತಿಲ್ಲ. ನೋಡೋಣ, ಹೋದ್ಮೇಲೆ ಗೊತ್ತಾಗೋದು. ಬಟ್ ಇವತ್ತು ಬಿಸಿ ಇದೆ, ಹ್ಯೂಮಿಡ್ ಇದೆ. ಸೊ ಈ ಶೀಟ್ ಕೆಳಗಡೆ ನಿಂತ್ಕೊಂಡ್ರೂ ಹೊಡಿತಾ ಇದೆ. ನೋಡ್ಬೋದು ಬೆವರು ಹೆಂಗೆ ಸುರಿತಾ ಇದೆ ಅಂತ ಹೇಳ್ಬಿಟ್ಟು. ವಾಯ್ಸ್ ಯಾಕೋ ಬರ್ತಾನೆ ಇಲ್ಲ, ಮೀಡಿಯಾ ಮಾಡಲ್ಲ, ಇಲ್ಲ ಗೋಪ್ರಲ್ಲೋ ಏನೋ ಇಶ್ಯೂ ಇದೆ. ಮೊನ್ನೆ ಮಡಿಕೇರಿಗೆ ಓಟ್ ಬಂದಮೇಲೆ ಇಶ್ಯೂ ಸ್ಟಾರ್ಟ್ ಆಗಿದೆ. ಇಲ್ಲಿ ತೊಂದರೆ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ನೋಡಿ ಬಾಯ್ಸ್ ಎಲ್ಲ ಚಿಲ್ ಮಾಡ್ತಾಯಿದ್ದಾರೆ. ಸೊ ಅಮೃತ್ಸರಿಂದ ಜಮ್ಮುಗೆ 206 ಕಿಲೋಮೀಟ್ರ್ ಅಷ್ಟೇ ನಮ್ಮ ಸ್ಟೇಗೇ ಆ್ಯಕ್ಚುಲಿ. ಸೊ ಒಂದು 4 hours ಜರ್ನಿ ಅಷ್ಟೇ ಹೇಳಬೇಕು ಅಂತಂದರೆ. ಬಟ್ ಆ 4 hours ಕಷ್ಟ ಏನಕ್ಕೆ ಅಂತಂದರೆ ಹ್ಯುಮಿಡಿಟಿ ಎಲ್ಲ ಬಿಸಿಲು ಆಗಿದೆ. ಆದ್ದರಿಂದ ನೋಡಿ ಜ್ಯೂಸ್ ಎಲ್ಲ ಕುಡಿತಾರೆ ಹುಡುಗರು. ನೋಡಿ ರೂಮೇ ಕೊಟ್ಬಿಟ್ಟು ಬಂದು ಅಲ್ಲಿ ನೋಡಿ ಹೆಂಗಿದೆ.
ಫ್ಯಾನ್ ಇದೆ ಗುರು ಇಲ್ಲಿ. ಅದೇನೆ ಆ್ಯಕ್ಚುಲಿ ನೆನ್ನೆ ಒಂದು 2-3 ಜನ ಆಗ್ಬಿಟ್ಟಿದ್ರು. ಇವತ್ತು ಪರವಾಗಿಲ್ಲ ಹೇಳಬೇಕು ಅಂತಂದರೆ ಒಂದು ರೇಂಜ್ಗೆ. ದಿನಾಗಲೂ ನಾವು 9 ಗಂಟೆ ಒಳಗಡೆ ಬಿಡ್ತಾಯಿದ್ದೀವಿ. ಇವಾಗ ಟೈಮ್ ಎಷ್ಟಾಯಿತು? 9 ಗಂಟೆಗೇನೋ ಬಿಟ್ಟಿದ್ದು ನಾವು. ಟೈಮ್ ಬಂದ್ಬಿಟ್ಟು ಇವಾಗ ಓಕೆ 10:51 ಆಗಿದೆ. 11 ಗಂಟೆ 1-2 ಗಂಟೆ ಒಳಗಡೆ ರೀಚ್ ಆಗಿಬಿಡ್ತೀವಿ. ಇಲ್ಲಿ 125 ಕಿಲೋಮೀಟರ್ ಇದೆ ಅಷ್ಟೇ. ಸೊ ಬೈಪಾಸ್ಗಳಿರೋದ್ರಿಂದ ಸ್ವಲ್ಪ ಕಿಲೋಮೀಟ್ರ್ ಜಾಸ್ತಿ ಆಗ್ತಿದೆ, ಇಲ್ಲಾಂದರೆ ಕಮ್ಮಿನೇ. ಸೊ ಆ್ಯಸ್ ಆಫ್ ನೌ ಚೆನ್ನಾಗಿದೆ ರೋಡ್ಸು, ಇಷ್ಟು ಜಾಸ್ತಿ ಟ್ರಾಫಿಕ್ ಕಮ್ಮಿ, ಸೂಪರಾಗಿದೆ. ಸೊ ಡೈರೆಕ್ಟಾಗಿ ಹೈವೇಲಿ ಸಿಗೋಣ ನೆಕ್ಸ್ಟು. ನಡೀರಿ. ಸಕ್ಕತ್ತಾಗಿದೆ ಗುರು. ಸ್ಟೇ ಮಾಡೋದಕ್ಕೆ ಅದೇ ಕುತ್ಕೊಳ್ಳೋದಕ್ಕೆ ಒಳ್ಳೆ ಫ್ಯಾನಾಗಿ ಕೂರಿಸಿದ್ದಾರೆ. ಈಚೆನೂ ದಗ 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 ಅಂತ ಅಬೆ ಹೊಡಿತದೆ. ಅಣ್ಣ ಹೋದ್ರು. ಜ್ಯೂಸ್ ಎಲ್ಲ ಕುಡಿದು ಇವಾಗ ಓಡ್ತಾ ಇದ್ದೀವಿ. ರೆಕಾರ್ಡ್ ಆಗ್ತಿದೆ ನೋಡು. ಇಲ್ಲಿ ಆಗ್ತಿದೆಲ್ಲ. ಓಕೆ ಡನ್. ವೆಲ್ಕಮ್ ಟು ಪಾತನ್ಕೋಟ್ ಅಮೃತ್ಸರ್ ಟೋಲ್ ರೋಡು. ಇನ್ನು ಗಿರಿ ಹೋದ ಅನ್ಸುತ್ತೆ ತಿರ್ಗಾ. ಇದೆಯಾ? ಮೌಂಟೇನ್ಸ್ ಆರ್ ಕಾಲಿಂಗ್ ಆ್ಯಂಡ್ ವಿ ಆರ್ ಕಮಿಂಗ್. ಹೋಗ್ತಾ ಇದೆ ನೀರು ಲೈಟಾಗಿ. ಎಂಟ್ರಾದ್ವು. ಟೋಲ್ ಇದೇ ಜಮ್ಮು. ನೋಡಿ ಇಲ್ಲಿ ಮಹಾರಾಜ ಅಂತ ಹೇಳ್ಬಿಟ್ಟೇನೋ ಓದ್ಕೊಳೋದು ಗೊತ್ತಾ? ಮಹಾರಾಜ ಗುಲಾಬ್ ಸಿಂಗ್ 1790 to 1857. ಓಕೆ ಚೆಕ್ ಮಾಡ್ತವ್ರೆ. ವೆಲ್ಕಮ್ ಟು ಜಮ್ಮು ಆ್ಯಂಡ್ ಕಾಶ್ಮೀರ್. ಇಲ್ಲ ನಮಗೆ ಏನಿಲ್ಲ ಟೋಲು. ಓಕೆ ಎಂಟರ್ ಜಮ್ಮು ಕಾಶ್ಮೀರ್. ನೆಟ್ವರ್ಕ್ ಎಲ್ಲ ಇವಾಗ ಹೋಗುತ್ತೆ. ಮನೆಯವ್ರಿಗೆ ಏನಾದ್ರು ಫೋನ್ ಮಾಡ್ಕೊಳಂಗಿದ್ರೆ ಮಾಡ್ಕೊಂಬಿಡಿ ಒಂದು ಲಾಸ್ಟ್ ಟೈಮ್. ಓಕೆ ಇವಾಗಿಂದ ಫುಲ್ಲು CRPF ಅವರು ಇವರೆಲ್ಲ ಕಾಣಿಸ್ತಾರೆ ನೋಡಿ. ಆಟ್ರಾ 138 ಉಧಂಪುರ್. ಶ್ರೀನಗರ್ 380. ಜಮ್ಮು ಎಂಟ್ರಾಗ್ತಾ ಇದ್ದಂಗೆ ಏನು ಹೈವೇ ಇತ್ತು ಫುಲ್ಲು ಅಂಡರ್ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಹೋದ ವರ್ಷ ಈ ಥರ ಇರಲಿಲ್ಲ ಆ್ಯಕ್ಚುಲಿ. ಇವಾಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ. ಏನು ಗುರು ನದಿಗಳೆಲ್ಲ ಬತ್ತೋಗಿ ಏನು ಬ್ರೇಕ್ ಹೊಡೆದ್ಬಿಟ್ರು. ಫುಲ್ಲು ಟ್ರಾಫಿಕ್ ಇದೆ. ಥರ ಏನು ಒಳ್ಳೆ ಫೀಲ್ಡ್ ಥರ ಐತೆ. ಎಲೆಕ್ಟ್ರಿಕ್ ಬಸ್ಸು ಸೂಪರು. AC ವಿತ್ ಎಲೆಕ್ಟ್ರಿಕ್ಕು. ಮಾರ್ಕೋ ಪೋಲೋ ಟಾಟಾ ಅವ್ರದ್ದು ಜಮ್ಮು ಅಲ್ಲಿ. ಏನೋ ಗುರು ರಾಜಸ್ಥಾನಲ್ಲಿ ಹೊರದಂಗಿದೆ ಇಲ್ಲಿ. ಮರಗಳು ಸಿಗೋದೇ ಅಪರೂಪ ಇಲ್ಲಿ. ಸಿಕ್ಕಿದಾಗ ನಿಲ್ಸ್ಕೊಬಿಡ್ಬೇಕು, ಜ್ಯೂಸ್ ಕುಡಿಬೇಕಷ್ಟೇ, ಇಲ್ಲಾಂದರೆ ಡಿಹೈಡ್ರೇಟ್ ಆಗ್ಬಿಡ್ತೀವಿ. ಚೆನ್ನಾಗಿ ಜ್ಯೂಸ್ ಕುಡ್ದು ಹುಡುಗರು ಎಲ್ಲ ಚೆನ್ನಾಗಿ ಜ್ಯೂಸ್ ಕುಡಿಸಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ಏನು ಹೇಳಿ ಫುಲ್ಲು ಹೆವಿ ಬಿಸಿಲಿದೆ ಇವತ್ತು. ಮಧ್ಯಾಹ್ನ ಆಗ್ತಾ ಇದ್ದಂಗೆ ಇಲ್ಲೂ 45+ ಇದೆ ಅಂತ ತೋರಿಸ್ತಾರೆ ಜಮ್ಮೂಲಿ. ಇರಲಿ ಜ್ಯೂಸ್ ಅಂತೂ ನೀರು ಖಾಲಿ ಮಾಡ್ಬಿಟ್ರು ಹುಡುಗರು. ಸೂಪರ್ ಒಳ್ಳೆ ಬಿಸ್ನೆಸ್ ಆಯ್ತು ಅಂಕಲ್ಗೆ. ಆಂಜನೇಯ ಸ್ವಾಮಿ ಜೈ ಶ್ರೀರಾಮ್. ಅಲ್ಲಿ ನೋಡು ಅಪಾರ್ಟ್ಮೆಂಟು. ಏನು ಅದು? ಅಯ್ಯೋ ಹಿಮಾಲಯಸ್ದೇನೆ ಅಲ್ಲ. ಅಲ್ಲಿ ನೋಡು ಹೆಂಗಿದೆ ಅಪಾರ್ಟ್ಮೆಂಟು. ಯಾರು ಬರ್ತಾರೋ ಇಲ್ಲಿ? ಗನ್ ನೋಡಿ ಹೆಂಗಿದೆ. ಶಾರ್ಟ್ ಗನ್. ಜಮ್ಮುನು ಸೇಮ್ ನಾರ್ಮಲ್ ಸಿಟಿ ಥರನೇ ಇದೆ. ಏನು ಹೆದರ್ಕೊಳ್ಳೋ ಅಂತ ಏನು ಕಾಣಿಸ್ತಾ ಇಲ್ಲ ಇಲ್ಲಿ. ಸೊ ಮೋಸ್ಟ್ ಆಫ್ ದ ಪೀಪಲ್ಲು ಹಿಂದೂಸೇ ಅಂತ ಅನ್ನಿಸ್ತಾಯಿದೆ. ಏನಕ್ಕೆ ಅಂತಂದರೆ ಇಲ್ಲಿ ಅಂಗಡಿಗಳಿಗೆ ಇಟ್ಟಿರೋ ಹೆಸರಾಗಿರ್ಬೋದು ಎಲ್ಲನೂ ನಮ್ಮ ಹಿಂದೂಗಳ ಹೆಸರು ಏನಿರುತ್ತೆ ಅದನ್ನೇ ಇಟ್ಟಿದ್ದಾರೆ. ಇಲ್ಲಿ ಮೇಯ್ನು ಟೆರರ್ ಆಗೋದಕ್ಕೆ ಏನು ಕಾರಣ ಅಂದರೆ ಇಲ್ಲಿ ಹಿಂದೂಗಳಿದ್ದಾರೆ ಅಂತಲೇ ಅಂತ ಅನಿಸ್ತಾ ಇದೆ. ಝೊಮ್ಯಾಟೊ ಕೂಡ ಇದೆ ನೋಡಿ. ವಾವ್. ದೇವಸ್ಥಾನಗಳು ಮಾತ್ರ ಹೆವಿ ದೇವಸ್ಥಾನಗಳಿದೆ, ಅದಂತೂ ಸತ್ಯ. ಹೆದರ್ಕೊಳ್ಳುವಂಥ ಸಂಗತಿ ಏನಿಲ್ಲ ಇಲ್ಲಿ. ಸುಮ್ಮನೆ ಜನ ಎದುರಿಸ್ತಾರೆ ಅಷ್ಟೇ, ಹಂಗೆ ಹಿಂಗೆ ಅಂತ. ನೋಡಿ ದೇವಸ್ಥಾನದಲ್ಲಿ ಏನೋ ಫಂಕ್ಷನ್ ನಡೀತೆ. ದೇವಸ್ಥಾನ ಏನದು? ದೇವಸ್ಥಾನ ಇದೆ. ನದಿಗಳಂತೂ ಬೇಜಾನ್ ನದಿಗಳಿದೆ, ಬಟ್ ಎಲ್ಲ ಬೆತ್ತೋಗಿದ್ದಾವೆ. ಹೆದರ್ಕೊಳ್ಳೋವಂಥದ್ದು ಏನೂ ಇಲ್ಲ ಇಲ್ಲಿ, ಆರಾಮಾಗಿದೆಯಪ್ಪ. ಆ್ಯಕ್ಚುಲಿ ನಾನು ನೋಡ್ದಂಗೆ ಮುಸ್ಲಿಮ್ಸ್ಗಿಂತ ಹಿಂದೂಸೇ ಜಾಸ್ತಿ ಕಾಣಿಸ್ತಿದ್ದಾರೆ ಇಲ್ಲಿ. ಜಮ್ಮುವಿನ ಏರಿಯಾಗಳು ನೋಡ್ಕೊಳ್ಳಿ ಹೆಂಗಿದೆ ಅಂತ. ಪ್ಲಾಸ್ಟ್ರಿಂಗ್ ಒಂದು ಮಾಡಲ್ಲ ಅಷ್ಟೇ ಇವರು, ಏನಾದರೂ ಆಗ್ಬಿಡ್ಲಿ. ನೋಡಿ ಇಲ್ಲಿ ಮಾಡೋರೆ, ಇಲ್ಲೆಲ್ಲ ಮಾಡೇ ಇಲ್ಲ ಪ್ಲಾಸ್ಟ್ರಿಂಗ್ನ. ಆ್ಯಕ್ಚುಲಿ ಆಡಿ ಎಲ್ಲ ಇದೆ ಗುರು ಜಮ್ಮುಲಿ. ಹಾರ್ಲಿ ಡೇವಿಡ್ಸನ್ನು, ಅದಾದಮೇಲೆ ಟ್ರಯಾಂಪು ಎಲ್ಲ ಇದೆ ಗುರು. ಇದು ಏನು ಗುರು ಇದು? ಸುಮ್ಮನೆ ಜಮ್ಮು ಅಂದರೆ ಏನೋ ಅಂದ್ಕೊಂಬಿಟ್ಟಿದ್ವಿ. ಬರೀ ಇದು ಅಯ್ಯೋ ಅಂಥ ಜಾಗ ಇಂಥ ಜಾಗ ಅಂತ. ಬಟ್ ಎಂಡ್ ಆಫ್ ದ ಡೇ
ಜಮ್ಮು ಈಸ್ ವೆರಿ ಗುಡ್, ವೆರಿ ಡೆವಲಪ್ಡ್, ವೆರಿ ಮಚ್ ಡೆವಲಪ್ಡ್. ಗುರುದ್ವಾರ. ಓಕೆ, ಯು ಟರ್ನ್. ರಾಡಿಸನ್ ಬೇರೆ ಇದೆ. ಯಪ್ಪ, ಜಮ್ಮು ಯು ಬ್ಯೂಟಿ. ಹೋಟೆಲ್ ಗುಪ್ತಾ ರೀಚ್ ಆದ್ವಿ. ಆ್ಯಕ್ಚುಲಿ ಇಲ್ಲಿ MP ಗೆದ್ದಿರೋದು ಇವರೇನೆ, ನಮ್ಮ ಹಿಂದೂಸೆ. ಹಬ್ಬ, ಏನು ಕಾಣಿಸ್ತಿಲ್ವಲ್ಲೋ? ಎಲ್ಲಿ ನಿಲ್ಲಿಸ್ಬೇಕು? ಇಲ್ಲಿ ನಿಲ್ಲಿಸ್ಬೇಕು. ಓಕೆ, ರೀಚ್ ಜಮ್ಮು ಗುರು. ಸಖತ್ತಾಗಿತ್ತು ಜರ್ನಿ, ಬಟ್ ಬಿಸಿಲು ಮಾತ್ರ. ಜಮ್ಮುವನ್ನು ನೋಡಿರಲಿಲ್ಲ, ಅದು ಕವರ್ ಆಗೋಯ್ತು ಈ ಸತಿ. ಇನ್ನೇನು ಹೇಳಿ, ಇನ್ನೇನಿಲ್ಲ ಇವತ್ತು. ವಾ, ಇಸ್ತ್ರಿ ಪೆಟ್ಟಿಗೆ, ಫೋನೆಲ್ಲ ಬಿಸಿ. ನಂದು ಬೇರೆ ಮ್ಯಾಪ್ ಹಾಕ್ಕೊಂಡಿದ್ದೀನಿ, ನನ್ನ ಇನ್ನಂಗಾಗಿರ್ಬೇಡ. ಒಳಗಡೆ ಇದ್ದೆ ಹಂಗೆ, ಆವಾಗಲೇ ವರ್ಕೇ ಆಗಲಿಲ್ಲ ಬಿಸಿಗೆ. ಇರಲಿ, ರೀಚ್ ಜಮ್ಮು ಗುರು. ಬ್ಯೂಟಿ. ಡೈರೆಕ್ಟ್ ರೂಮ್ಗೆ ಹೋಗೋದು, ರೆಸ್ಟ್ ಮಾಡೋದು ಅಷ್ಟೇ ಇವತ್ತು, ಎಲ್ಲೂ ಹೋಗೋಲ್ಲ. ಯಾಕೆ ಸುಮ್ಮನೆ. ಓಕೆ, ಮಾತ್ರ ಜಮ್ಮು ಮಾತ್ರ ಸಿಟಿ ಸಕಾಲಾಗಿದೆ ಸ್ನೇಹಿತರೆ. ಏನು ಹೆದರ್ಕೊಳ್ಳೋವಂಥದ್ದು ಏನಿಲ್ಲ ಇಲ್ಲಿ. ಬ್ಯೂಟಿಫುಲ್ ಆಗಿದೆ ಸಿಟಿ ಆ್ಯಕ್ಚುಲಿ. ಇಲ್ಲಿ ಶ್ರೀನಗರ್ಗಿಂತ ಕಮ್ಮಿ ಇದ್ದಾರೆ ಮುಸ್ಲಿಮ್ಸು, ಬಟ್ ಯಾವ ಪಾಟಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ನೋಡ್ದಂಗೆ ಹೇಳ್ತಾ ಇರೋದು ಅಷ್ಟೇ, ಇದು ನನ್ನ ಒಂದು ಅನಿಸಿಕೆ. ನೋಡಿರೋ ಒಂದು ಇದನ್ನು ಹೇಳ್ತಾ ಇದ್ದೀನಿ. ಯಾವ ಪಾಟಲ್ಲಿದ್ದಾರೆ ಅಂತ ದೇವರಣಿಗೂ ಗೊತ್ತಿಲ್ಲ. ಬಟ್ ಇಲ್ಲಿ ಹಿಂದೂಸ್ ಜಾಸ್ತಿ ಅಂತಲೇ ಏನು ಅಟ್ಯಾಕ್ಸ್ ಆಗುತ್ತೋ ಏನು ಕತೆನೋ ಅದು ಗೊತ್ತಿಲ್ಲ. ಇರಲಿ, ನಾವಂತೂ ರೀಚ್ ಆದ್ವಿ ಸುರಕ್ಷಿತವಾಗಿ ರೀಚ್ ಆದ್ವಿ. ಓಕೆ, ಇವಾಗ ರೂಮ್ಸ್ ನೋಡೋಣ, ಆಮೇಲೆ ಊಟ ಮಾಡೋದು ಮಲಗೋದಷ್ಟೇ ಕೆಲಸ ಇವತ್ತು. ಇದೇ ನೋಡಿ ನಮ್ಮ ರೂಮು. ಸ್ಟೇ ಆಗೋದಕ್ಕೆ ಇವತ್ತಿನ ದಿವಸ ಅಂದರೆ ಆಲ್ರೆಡಿ ಸ್ಟೇ ಆಗಿ ಓಡ್ತಾ ಇದ್ದೀವಿ. ಇವಾಗ ನಾನು ಲಾಂಗ್ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇಲ್ಲಿ ಏನಂದರೆ ಸ್ಪೆಷಲ್ಲು ನೋಡಿ, ರೆಸ್ಟ್ ರೂಮ್ ಹಿಂಗಿದೆ. ರೆಸ್ಟ್ ರೂಮಲ್ಲೂ ಫ್ಯಾನು, ಬಾತ್ರೂಮಲ್ಲೂ ಫ್ಯಾನು. ನೋಡಿ ಈ ಥರ ಇದೆ ಬಾತ್ರೂಮು, ಸಕಾಲಾಗಿದೆ ಮಾತ್ರ. ಅಲ್ಲಿ ಬಾತಿಂಗು, ಇಲ್ಲಿ ಗೋಯಿಂಗ್, ಇಲ್ಲಿ ಮೇಲ್ಗಡೆ ಫ್ಯಾನು. ಸೆಕೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಏನು ಹೇಳಿ ಸೂಪರ್ ಆಗಿದೆ. ಆ್ಯಕ್ಚುಲಿ ರೂಮ್ಸ್ ಎಲ್ಲ ಸಕಾಲಾಗಿದೆ. ಒಂದು ವಾಟರ್ ಕೊಟ್ಟಿದ್ದಾರೆ, ಫ್ರಿಜ್ಜು ಕೂಡ ಇದೆ ಅಲ್ಲಿ ಕೆಳಗಡೆ. ಫುಲ್ AC, ಸೆಂಟ್ರಲೈಸ್ಡ್ AC ಇಲ್ಲಲ್ಲ, ಒಂಥರ ಸೂಪರು, ಸಕಾಲಾಗಿದೆ ರೂಮ್ ಮಾತ್ರ. ಸೊ ಓಕೆ ಸ್ನೇಹಿತರೆ, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ನೆಕ್ಸ್ಟು ನಾವು ನಾಳೆ ಅಂದರೆ ಇವತ್ತು ಶ್ರೀನಗರ್ಗೆ ಹೋಗ್ತಾಯಿದ್ದೀವಿ. ಸೊ ಅದನ್ನು ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ. ಬಾಯ್, ಟೇಕ್ ಕೇರ್.